ಶಾರ್ಕ್ ಹಲ್ ಬಂದು ಇದು ಅಂಜಲ್ ಅಂತ ನನ್ಗೆ ಇವಾಗ ಗೊತ್ತಾಗಿದೆ. ಇದ್ರ ಹೆಸರು ಬಂದು ಟೈಗರ್ ಇದ್ದಂಗೆ ಐತೆ, ಮೇಲ್ಗಡೆ ಎಲ್ಲ ಚುಚ್ಚುಕೆ ಬ್ಯಾನ್ ಮಾಡಿರುವಂತ ಮೀನು. ಬಟ್ ಒಂದ್ ಬಾಲ್ದಲ್ಲಿರುವಂತ ಒಂದ್ ಮುಳ್ಳು ತಾಗ್ಬಿಟ್ಟು ಅವ್ರು ತೀರೋಗಿದ್ದಾರೆ. ಇದನ್ನ ಸಮುದ್ರದ ಕಾಗೆ ಅಂತ ಕರೀತಾರಂತೆ. ಶಾರ್ಕ್ ಎಲ್ಲ ಇದೆ ಇಲ್ಲಿ, ಶಾರ್ಕ್ ಇದೆ, ಇಷ್ಟು ದೊಡ್ಡ ಫಿಶ್, ಇಷ್ಟು ದಪ್ಪ ಫಿಶ್. ನಾನು ಈ ಜಾಗದಲ್ಲಿ 120+ ವೆರೈಟೀಸ್ ಆಫ್ ಫಿಶ್ಗಳಿದೆಯಂತೆ. ಅಟ್ ಪ್ರೆಸೆಂಟ್ ಇಲ್ಲಿ 70+ ವೆರೈಟೀಸ್ ಇದೆ. ಯಾಕಂದ್ರೆ ಇವತ್ತು ಲಾಂಚ್ ಆಗಿರೋದ್ರಿಂದ ಇಷ್ಟೇ ಮಡಗಿರೋದು. ಫಸ್ಟ್ ಟೈಮ್ ನೋಡ್ತಾ ಇರೋದು ಇಷ್ಟು ವೆರೈಟೀಸ್ ಆಫ್ ಫಿಶ್ಗಳನ್ನ. ಎಲ್ಲ ನೋಡ್ಕೊಂಡು ಬರೋಣ. ನೀವು ನೋಡಿ ಫಿಶ್ಗಳಿದೆ ನಮ್ಮ ಪ್ರಪಂಚದಲ್ಲಿ. ಬರೀ ಕೋಸ್ಟಲ್ ರೀಜನ್ ಅಲ್ಲಿ ಮಾತ್ರ ಸಿಗುತ್ತೆ ಈ ವೆರೈಟೀಸ್ ಆಫ್ ಫಿಶ್ಗಳು ಅನ್ಕೊಂಡಿದೆ. ಬಟ್ ಇವಾಗ ಬೆಂಗಳೂರಲ್ಲೇ ಅಂದ್ರೆ ನಿಮ್ಮ ಮನೆಗೆ ತರಿಸ್ಕೊಬೋದು ಈ ತರ ವೆರೈಟೀಸ್ ಆಫ್ ಫಿಶ್ಗಳನ್ನ. ನೋಡ್ತಾ ಇರಿ ಯಾವ್ಯಾವ ವೆರೈಟೀಸ್ ಆಫ್ ಫಿಶ್ಗಳಿದೆ ಅಂತ ತೋರಿಸ್ತೀನಿ. ಶಾರ್ಕ್ ಎಲ್ಲ ಇದೆ ಇಲ್ಲಿ, ಶಾರ್ಕ್ ಇದೆ, ಇಷ್ಟು ದೊಡ್ಡ ಫಿಶ್, ಇಷ್ಟು ದಪ್ಪ ಫಿಶ್. ನಾನು ಲೈಫಲ್ಲೇ ನೋಡಿಲ್ಲ ಇಷ್ಟು ದೊಡ್ಡ ಫಿಶ್ಗಳನ್ನ. ನೀವು ನೋಡಿ, ನೀವು ಶಾಕ್ ಆಗ್ತೀರಾ. ನೀವು ಯಾವ ಪಾಯಿಂಟಲ್ಲಿ ಶಾಕ್ ಆಗ್ತೀರಾ ಅಂತ ಒಂದು ಕಮೆಂಟ್ ಮಾಡಿ, ನಮಗೂ ಗೊತ್ತಾಗುತ್ತೆ ನೀವು ಇಷ್ಟಪಡ್ತೀರಾ ಈ ವಿಡಿಯೋನ ಇಲ್ವಾ ಅಂತ. ಬಟ್ ಈ ವಿಡಿಯೋ ತುಂಬ ಚೆನ್ನಾಗಿದೆ ನೋಡಿ. ಡೈರೆಕ್ಟ್ ಸೋರ್ಸ್ ಮಾಡೋದ್ರಿಂದ ಆಲ್ ಓವರ್ ಇಂಡಿಯಾ ಎಲ್ಲಾ ಕಡೆಯಿಂದ ನಮ್ಗೆ ಐಟಮ್ ಬರುತ್ತೆ. ಸುಮಾರು ಬ್ರಾಂಚ್ಗಳಿದೆ, ಅನುಭವಗಳಿದೆ. ಅಂಜಲ್ ಈ ಮೀನುಗಳು ಎಲ್ಲರಿಗೂ ಗೊತ್ತಿರೋ ಥರನೇ ನೋಡಿ. ಇದು ಎಲ್ಲರಿಗೂ ಗೊತ್ತಿದೆ, ಬಟ್ ಆದರೂ ಹೇಳೋದು ಅಂಜಲ್ ನಿಮಗೆ 1 kg ಸೈಜಿಂದ ಹಿಡಿದು ನಿಮಗೆ 10-15 kg ಸೈಜ್ ಸಿಗುತ್ತೆ. ಬಟ್ ಇದು ನಾನು ಲೈಫಲ್ಲಿ ನೋಡ್ತಾ ಇರೋದು ಒನ್ ಆಫ್ ದಿ ಬಿಗ್ಗೆಸ್ಟ್ ಫಿಶ್ ಇದು ಸರ್. ಇದು ಅಂಜಲ್ ಅಂತ ನನಗೆ ಇವಾಗೇ ಗೊತ್ತಾಗಿದೆ. ಹೌದಲ್ಲ, ಬಿಗ್ಗೆಸ್ಟ್ ಫಿಶ್ಗಳಲ್ಲಿ ಇನ್ನೂ ವೆರೈಟೀಸ್ ಬರುತ್ತೆ. ಇದು ಬಂದು 50 kg ಎಬೋ ಗಂಟ ನನ್ನ ಶಾಪಿಗೆ ಬಂದಿದೆ. ಸೊ ಇವಾಗ ಇರೋದ್ರಲ್ಲಿ ಓಕೆ 10 to 12 kg ದೊಡ್ಡ ಸೈಜ್ಗಳು. ಓಕೆ, ಬಟ್ ನಾನು ನೋಡ್ತಾ ಇರೋದು ಫಸ್ಟ್ ಟೈಮ್ ಇಷ್ಟು ದೊಡ್ಡ ಫಿಶ್ನ. ಯಾವ ಸರ್ ಇದು ಯಾವುದು? ಟ್ಯೂನಾದಲ್ಲಿ ಸುಮಾರು ವೆರೈಟಿ ಬರುತ್ತೆ. ಇದಕ್ಕೆ ಬಂದು ಜಿಗ್ಜಾಗ್ ಟ್ಯೂನಾ ಅಂತ ಹೇಳ್ತೀವಿ. ಜಿಗ್ಜಾಗ್ ಟ್ಯೂನಾ, ಈ ಟ್ಯೂನಾದ ಮೀಟ್ ಬಂದು ಸ್ವಲ್ಪ ಬ್ಲ್ಯಾಕಿಶ್ ಆಗಿರುತ್ತೆ, ಹಾರ್ಡ್ ಆಗಿರುತ್ತೆ. ಸ್ಪೆಷಲಿ ಯೂರಿಕ್ ಆಸಿಡ್ ಇರುವಂಥವ್ರು ಈ ಫಿಶನ್ನ ಜಾಸ್ತಿ ಯೂಸ್ ಮಾಡೋಕ್ಕಾಗಲ್ಲ. ಯಾಕೆ ರೆಡ್ ಮೀಟ್ ಕ್ಯಾಟಗರಿ ತುಂಬಾ ಬೇಗನೆ ಅವರಿಗೆ ಕಾಲ್ ದಪ್ಪ ಬರೋದು, ಈ ಥರ ಪ್ರಾಬ್ಲಮ್ ಬರುತ್ತೆ. ಪ್ರೋಟೀನ್ ಕ್ಯಾಟಗರಿಯಲ್ಲಿ ಹೋದ್ರೆ ನಮ್ಗೆ ಇದಕ್ಕೆ ಹೇಳ್ತೀವಿ ಯೆಲ್ಲೋಫಿನ್ ಟ್ಯೂನಾ ಅಂತ ಹೇಳ್ತೀವಿ. ಇದು ಬಂದು ಯೆಲ್ಲೋಫಿನ್ ಇಂದ ಇದಕ್ಕೆ ಯೆಲ್ಲೋಫಿನ್ ಟ್ಯೂನಾ ಅಂತ ಹೇಳ್ತೀವಿ. ತುಂಬಾ ಹೆಲ್ದಿ ಫುಡ್ಡು, ಸ್ವಲ್ಪ ಹಾರ್ಡ್ ಮೀಟು, ಬಟ್ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ, ಹೆಲ್ದಿ ಫುಡ್. ಬಟ್ ಹೆವಿ ಫುಡ್ ಇದು. ಸೊ ಶಾರ್ಕ್, ಇದು ಬಂದು ಶಾರ್ಕು. ಶಾರ್ಕ್ಗಳಲ್ಲಿ ನಿಮಗೆ ಸುಮಾರು ವೆರೈಟಿ ಬರುತ್ತೆ. ಒಂಥರ ಕೊಂಬಿರೋ ಥರ ಶಾರ್ಕ್ಗಳು ಬರುತ್ತೆ, ಆಮೇಲೆ ಟೈಗರ್ ಥರ ಸ್ಕಿನ್ ಇರೋದು ಬರುತ್ತೆ. ತಿನ್ನಕ್ಕೆ ತುಂಬ ಲಾಯಕ್ ಇರೋದು, ತುಂಬ ಟೇಸ್ಟ್ ಇರೋದು, ಹೆಲ್ದಿ ಇರೋದು ಮಿಲ್ಕ್ ಶಾರ್ಕ್ ಅಂತ. ಈ ಮಿಲ್ಕ್ ಶಾರ್ಕ್ ಯಾವ ರೀತಿಯಲ್ಲಿ ನೀವು ಕಂಡುಹಿಡಿಬೋದು ಅಂದರೆ, ಇಲ್ಲೊಂಥರ ಬೊಟ್ಟಾಕಿ ಥರ ಬ್ಲ್ಯಾಕ್ ಕಲರಲ್ಲಿ ನಿಮ್ಗೆ ಕಾಣಿಸುತ್ತಲ್ಲ, ಇದು ಬಂದು ಮಿಲ್ಕ್ ಶಾರ್ಕ್ ಆಗಿರುತ್ತೆ. ಸೊ ಮಿಕ್ಕಿದ ಶಾರ್ಕ್ಗಳೇ ಅದಿರಲ್ಲ, ಬಟ್ ಇದು ಬಂದು ಸಾಫ್ಟ್ ಆಗಿರುತ್ತೆ. ಸ್ಪೆಷಲಿ ಪ್ರೆಗ್ನೆಂಟ್ ಲೇಡೀಸ್ಗೆ ತುಂಬ ಹೆಲ್ಪ್ಫುಲ್ ಇದು. ಯಾಕೆಂದ್ರೆ ಹಾಲು ಉತ್ಪತ್ತಿ ಮಾಡೋಕ್ಕೆ ಈ ಶಾರ್ಕ್ನ ತುಂಬ ಅತಿಯಾಗಿ ಯೂಸ್ ಮಾಡ್ಬೋದು ಅನ್ನೋದನ್ನ ತಮಿಳನ್ಸ್ ಜಾಸ್ತಿ ತುಂಬಾ ಕೇಳ್ಬಿಟ್ಟು ತಗೋತಾರೆ. ಶಾರ್ಕ್ ಇದು ಹಲ್ಲು ಫುಲ್ ಶಾರ್ಪ್ ಅಂತ ಹೇಳಿದ್ರಿ ಅವಾಗ್ಲೇ. ಹೌದೌದು, ಈ ಶಾರ್ಕ್ ಹಲ್ ಬಂದು ಬ್ಲೇಡ್ಗಿಂತ ತುಂಬಾ ಶಾರ್ಪ್ ಆಗಿರುತ್ತೆ. ಒಂದ್ಸತಿ ಇದ್ರ ಬಾಯಿ ಅಂದ್ರೆ ಇದು ಹಲ್ಲಲ್ಲಿ ಸಿಕ್ಕಾಕೊಂಡ್ರೆ ಅದನ್ನ ಹೊರಗಡೆ ಬರೋದು, ಬಿಟ್ಟು ಬರೋದು ತುಂಬಾ ಡೇಂಜರ್. ಅದಕ್ಕೆ ಈ ಸಮುದ್ರದಲ್ಲಿ ತುಂಬಾ ಅಪಾಯಕಾರಿಯಾದ ಐಟಮ್ ಅಂದ್ರೆ ಶಾರ್ಕ್ನ ಬಿಟ್ಟು ಬೇರೆ ಯಾವುದಲ್ಲ. ಶಾರ್ಕ್ ಮಾತ್ರನೇ ತುಂಬಾ ಅಪಾಯಕಾರಿ. ನೋಡಕ್ ಮಾತ್ರ ಮುಗ್ಧ ತರ ಇರುತ್ತೆ, ಬಟ್ ತುಂಬಾ ಅಪಾಯಕಾರಿ. ಇವನು ಡಿಫ್ರೆಂಟ್ ವೆರೈಟಿ ಫಿಶ್ ತೋರಿಸ್ತೀನಿ. ಈಗ ಅಂಜಲು, ಮಾಂಜಿ, ಬ್ಲ್ಯಾಕ್ ಪಾಂಫ್ರೆಟ್ ಇದೆಲ್ಲ ಸಾಧಾರಣವಾಗಿ ಎಲ್ಲರಿಗೂ ಗೊತ್ತಿರುತ್ತೆ. ಇದಕ್ಕೆ ಬಂದು ಕೋಬಿಯಾ ಫಿಶ್ ಅಂತ ಹೇಳ್ತಾರೆ. ಇದರ ಸ್ಕಿನ್ ಬಂದು ಸ್ವಲ್ಪ ಲೆದರ್ ತರ ಹಾರ್ಡ್ ಆಗಿರುತ್ತೆ, ಬಟ್ ಮೀಟ್ ಬಂತು ಅಂದಲಿಗಿಂತ ತುಂಬಾ ಚೆನ್ನಾಗಿರುತ್ತೆ, ಸಾಫ್ಟ್ ಆಗಿರುತ್ತೆ. ನೀವು ಯಾವತ್ತಾದ್ರೂ ಒಂದ್ ದಿವಸ ನಮ್ಮ ಅಂಗಡಿಗೆಲ್ಲ ಬೇರೆ ಕಡೆ ಹೋಗಿದ್ರೆ ಈ ಕೋಬಿಯಾ ಫಿಶ್ ಒಂದು ಸ್ಲೈಸ್ನ ನೀವು ಯೂಸ್ ಮಾಡಿ ನೋಡಿ, ನಿಮ್ಗೆ ತುಂಬಾ ಖುಷಿ ಆಗುತ್ತೆ. ಸೊ ಅಂಜಲ್ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇಲ್ಲ, ಸೊ ಡಿಫ್ರೆಂಟ್ ಟೇಸ್ಟ್ ಅಲ್ಲಿ ತುಂಬಾ ಚೆನ್ನಾಗಿರುವಂತ ಮೀನು. ಇದ್ರ ಬಗ್ಗೆ ನಾನು ಜಾಸ್ತಿ ಎಕ್ಸ್ಪ್ಲೈನ್ ಮಾಡಬೇಕು ಅಂತಿಲ್ಲ. ಅಂದ್ರೆ ಇದು ಬ್ಲ್ಯಾಕ್ ಮಾಂಜಿ, ಬ್ಲ್ಯಾಕ್ ಪಾಂಫ್ರೆಟ್, ಮುಂಬೈ ಕಡೆ ಇದಕ್ಕೆ ಅಲ್ವಾ ಅಂತ ಹೇಳ್ತಾರೆ, ತಮಿಳ್ನಾಡು ಕಡೆ ವಾವಲ್ ಅಂತ ಹೇಳ್ತಾರೆ. ಈ ಮೀನಿನ ಹೆಸರು ಬಟರ್ ಫಿಶ್. ಇಲ್ಲಿ ನಿಮಗೆ ಜಾಸ್ತಿ ಬೆಂಗಳೂರಲ್ಲಿ ಎಲ್ಲೂ ನೋಡಕ್ ಸಿಗಲ್ಲ. ತುಂಬಾ ಮೀಟ್ ಬಂದು ತುಂಬಾ ಸಾಫ್ಟ್ ಆಗಿರುತ್ತೆ. ಅದೇ ತರ ವೈಟ್ ಮೀಟು. ಮೂರನೇದು ಮಕ್ಕಳಿಗೆಲ್ಲ ಧಾರಾಳವಾಗಿ ಕೊಡ್ಬೋದು. ಇದು ಮೂಳೆ ಸಮೇತ ನಮಗೆ ಚಿಕನ್ ಮೂಳೆ ತರ ಕಚ್ಚಿ ತಿನ್ನಲಿಕ್ಕೆ ಆಗುವಂತ ಒಂದು ವೆರೈಟಿ. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಈ ಸಾಫ್ಟ್ ಮೀಟ್ ಕ್ಯಾಟಗರಿಯಲ್ಲಿ ನಂಬರ್ 1 ಫಿಶ್ ಅಂತಾನೆ ಇದಕ್ಕೆ ಹೇಳ್ಬೋದು. ಇದಕ್ಕೆ ಬಂದು ಇಂಡಿಯನ್ ಸಾಲ್ಮನ್ ಅಂತ ಹೇಳ್ತಾರೆ, ಕಾಲ ಅಂತ ಹೇಳ್ತಾರೆ, ಗುರ್ಜಾಲಿ ಅಂದ್ರೆ ಒಂದೊಂದ್ ಕಡೆ ಒಂದೊಂದು ಹೆಸರು ಹೇಳ್ತಾರೆ. ಅಟ್ಲಾಂಟಿಕ್ ಸಾಲ್ಮನ್, ನೋರ್ವೆ ಸಾಲ್ಮನ್ ಅಂತ ಇನ್ನೊಂದಿದೆ, ನನಗೆ ಇವತ್ತು ಸ್ಟಾಕ್ ಬಂದಿಲ್ಲ, ಅದು ನಾಳೆ ಬರುತ್ತೆ. ಸೊ ಇದು ಅದೇ ತರನೇ ಒಮೆಗಾ 3 ಜಾಸ್ತಿ ಇರುತ್ತೆ, ಪ್ಲಸ್ ಪ್ರೋಟೀನ್ ಫಿಶು. ಅದಲ್ಲದೆ ಇದರಲ್ಲಿ ಸಿಂಗಲ್ ಬೋನು ಮಕ್ಕಳಿಗೆಲ್ಲ ಧಾರಾಳ ಕೊಡ್ಬೋದು. ಫಿಲೆ ಮಾಡಿನೋ ಇಲ್ಲ ವಿತ್ ಬೋನೋ ಹೇಗ್ ಬೇಕಾದ್ರೆ ಯೂಸ್ ಮಾಡ್ಕೋಬಹುದು. ಡಾಕ್ಟರ್ಗಳು ನಿಮ್ಮ ಹತ್ರ ಹೋದ್ರೆ ಜಾಸ್ತಿ ಫಿಶ್ ತಿನ್ನಿ ಅಂದ್ರೆ ಸಾಲ್ಮನ್ ತಿನ್ನಿ ಅಂತ ಹೇಳ್ತಾರಲ್ಲ, ತುಂಬಾ ಕಾಸ್ಟ್ಲಿ ಇರುತ್ತೆ. ಎರಡನೇದು ಬಂದು ಇದು ನಮ್ಮ ಸಾಡಿನು, ಮುಳ್ಳಿರುತ್ತೆ, ಬಟ್ ಪ್ರೋಟೀನ್ ಲೆಕ್ಕದಲ್ಲಿ ನೋಡಿದ್ರೆ ಇದೆರಡು ಒಂದೇ ತರ ಇರುತ್ತೆ. ಮೋಸ್ಟ್ ಇಂಟ್ರೆಸ್ಟಿಂಗ್ ಅಂದ್ರೆ ಈ ಫಿಶ್, ಇದನ್ನ ಸಮುದ್ರದ ಕಾಗೆ ಅಂತ ಕರೀತಾರಂತೆ. ಸೊ ನೋಡಿ, ಇದ್ರದ್ದು ಹೆಸರು ಬಂದು ಸ್ಟಿಂಗ್ರೆ. ನಮ್ಮ ಮಂಗಳೂರು ಕಡೆ ಇದಕ್ಕೆ ಸೊರ್ಕೆ ಅಂತ ಹೇಳ್ತಾರೆ.
ಇದು ತುಂಬಾ ಗ್ರೇವಿಗೆ ತುಂಬಾ ಚೆನ್ನಾಗಿರುತ್ತೆ. ಫ್ರೈ ಮಾಡಿದ್ರೆ ಬಿಸಿ ಬಿಸಿಯಾಗಿ ತಿನ್ಬೇಕು. ಇದು ಸಮುದ್ರದಲ್ಲಿ ಓಡಾಡೋದು ಕಾಗೆ ತರ ಓಡಾಡುತ್ತೆ. ಇದ್ರದ್ದು ಒಂದು ಕಡೆ ಬಂದು ಫುಲ್ ವೈಟ್ ಆಗಿರುತ್ತೆ, ಕಣ್ಣು ಈ ಕಡೆ ಇರಲ್ಲ, ಕಣ್ಣು ಬಂದು ಎರಡು ಒಂದೇ ಸೈಡಲ್ಲಿ ಇರುತ್ತೆ. ಇದಕ್ಕೆ ಕಾರಣ ಏನು ಅಂದ್ರೆ ಇದು ಜಾಸ್ತಿ ಮಣ್ಣಲ್ಲಿ ಅಂಟ್ಕೊಂಡು ಇರುವಂತ ಒಂದು ಫಿಶ್. ಅದೇ ತರ ಬೇಟೆಗಾರ ತುಂಬಾ ಶಾರ್ಪ್, ಇವನು ಮಣ್ಣಲ್ಲಿ ಅಂಟ್ಕೊಂಡಿರುತ್ತೆ, ಹತ್ರದಲ್ಲಿ ಮೀನ್ ಬಂದ್ರೆ ಟಪ್ ಆದ್ರೆ ತುಂಬಾ ಫಾಸ್ಟ್ ಆಗಿ ಅದನ್ನ ಕ್ಯಾಚ್ ಮಾಡ್ಕೊಳ್ಳುತ್ತೆ. ಅದಕ್ಕೆ ಒನ್ ಸೈಡ್ ವೈಟ್ ಇರುತ್ತೆ, ಒನ್ ಸೈಡ್ ಬ್ಲಾಕ್ ಇರುತ್ತೆ, ಕಣ್ಣುಗಳು ಮೇಲ್ಗಡೆ ಇರುತ್ತೆ. ಈ ಮೀನು ನೋಡಕ್ ತುಂಬಾ ಸಾಧು, ಏನು ಮಾಡಲ್ಲ, ಇದ್ರ ಹತ್ರ ಹೋದ್ರು ಏನ್ ತೊಂದರೆ ಇಲ್ಲ ಅಂತ ಇಟ್ಕೋಬೇಡಿ. ನ್ಯಾಷನಲ್ ಜಿಯೋಗ್ರಫಿಯಲ್ಲಿ ಒಬ್ಬ ವ್ಯಕ್ತಿ ತುಂಬಾ ಫೇಮಸ್ ಅಂತ, ಅವ್ರು ಹೆಂಗ್ ಸತ್ತಿದ್ರು ಅಂದ್ರೆ ಒಂದು ಸಮುದ್ರ ತೀರಕ್ಕೆ ಹೋಗಿ ಈ ಮೀನ್ನ ಗೊತ್ತಿಲ್ಲದೆ ಮೆಟ್ಟಿದಾಗ ಈ ಬಾಲದಲ್ಲಿ, ಈಗ ಆಕ್ಚುಲಿ ಅದು ಕಟ್ ಮಾಡಿ ಬಂದಿದೆ, ಈ ಬಾಲದ ಕಡೆ ಇಲ್ಲಿ ತೋರಿಸಿದ್ರೆ ಈ ಬಾಲದ ಕಡೆ ಒಂದು ಮುಳ್ಳು ಬರುತ್ತೆ, ತುಂಬಾ ವಿಷಕಾರಿ ಅದು. ಸೊ ಎಷ್ಟೋ ದೊಡ್ಡ ದೊಡ್ಡ ಪ್ರಾಣಿಗಳ ಮಧ್ಯೆ, ಆಮೇಲೆ ಮೊಸಳೆಗಳ ಮಧ್ಯೆ, ಹಾವುಗಳ ಮಧ್ಯೆ ಬೇಟೆಯಾಡಿ ಓಡಾಡಿದಂಥ ವ್ಯಕ್ತಿ ಸಣ್ಣದಾದಂಥ ಇಂಥ ಒಂದು ಸೊರಕೆ ಮೀನಿನ ಅಂದ್ರೆ ಸ್ಟಿಂಗ್ರೆ ಇದು ಒಂದು ಬಾಲ್ದಲ್ಲಿರುವಂತ ಒಂದು ಮುಳ್ಳು ತಾಗ್ಬಿಟ್ಟು ಅವ್ರು ತೀರೋಗಿದ್ದಾರೆ. ಸೊ ಅರ್ಥ ಮಾಡ್ಕೋಬಹುದು ಇದ್ರದ್ದು ಡೇಂಜರ್ ಎಷ್ಟಿದೆ. ಇದ್ರ ಮುಳ್ಳು ಬಂದು ತುಂಬಾ ಪಾಯ್ಸನ್ ಆಗಿರುತ್ತೆ. ಸರ್ ಇದು ಇದು ಬಾಯ ಇದು ಇದು ಬಾಯ್. ಓಕೆ ಬಾಯಲ್ಲಿ ಹಂಗೆ ಲಬಕ್ ಅಂತ ಕ್ಯಾಚ್ ಹಾಕೊಡ್ತದೆ. ಸೊ ಕಲರ್ ಮೀನುಗಳು ನೋಡೋಣ ಇವಾಗ. ಶೈನಿಂಗ್ ಹೊಡೆಯೋ ಮೀನುಗಳಿದೆ, ಒಂದು 7-8 ತರ ಮೀನುಗಳಿದೆ, ಒಂದೊಂದೇ ತೋರಿಸ್ಕೊಂಡ್ಬಿಡೋಣ ಇವಾಗ. ಇದ್ರ ಹೆಸರು ಬಂದು ಪ್ಯಾರೆಟ್ ಫಿಶ್. ಇದು ಇಂಡಿಯಾದಲ್ಲಿ ಮಾತ್ರ ಹಿಡಿಯಕ್ಕೆ ಪರ್ಮಿಷನ್ ಇರೋದು, ಹೊರಗಡೆ ಇಲ್ಲ. ಬರೀ ನೋಡಕ್ ಮಾತ್ರ ಗಿಣಿ ತರ ಹಲವಾರು ಕಲರ್ಗಳು ಮಾತ್ರ ಅಲ್ಲ, ಇದ್ರದ್ದು ಮೂಗ್ ನೋಡ್ಬೋದು ನೀವು. ಇದ್ರದ್ದು ಮೂಗ್ ಬಂದು ಸೇಮ್ ನಿಮ್ಗೆ ಗಿಣಿ ಮೂಗು ತರಾನೇ ಇರುತ್ತೆ. ಹೊರ ದೇಶಗಳಲ್ಲಿ ಇದನ್ನ ಹಿಡಿಯುವಂತಿಲ್ಲ, ಬ್ಯಾನ್ ಮಾಡಿರುವಂತ ಮೀನು. ಬಟ್ ಇಂಡಿಯಾದಲ್ಲಿ ಇಷ್ಟವರೆಗೂ ಈಗ ಬ್ಯಾನ್ ಮಾಡಿಲ್ಲ, ಬಟ್ ಮುಂದಕ್ಕೆ ಮಾಡ್ಬೋದು. ಒಂದು ಮೀನು ಒಂದು ವರ್ಷದಲ್ಲಿ ಸುಮಾರು 2000 ಟನ್ಗಳಷ್ಟು ಮರಳುಗಳು ಉತ್ಪತ್ತಿ ಮಾಡುತ್ತೆ. ದೊಡ್ಡ ದೊಡ್ಡ ಬಂಡೆಗಳನ್ನ ಕೊರೆದು ಅದ್ರ ಮುಖಾಂತರ ಅದನ್ನ ಸ್ಯಾಂಡ್ ಆಗಿ ಉತ್ಪತ್ತಿ ಮಾಡಿ ಹೊರಬಿಡುತ್ತೆ. ಸೊ ಅದರಿಂದ ಇದು ಹೊರ ದೇಶದಲ್ಲಿ ಬ್ಯಾನ್ ಮಾಡಿದ್ದಾರೆ. ಸೊ ಇಂಡಿಯಾದಲ್ಲಿ ಇನ್ನ ಬ್ಯಾನ್ ಆಗಿಲ್ಲ. ಬ್ಯಾನ್ ಆಗೋ ಮುಂಚೆ ಬಂದು ನಮ್ಮ ಅಂಗಡಿಯಲ್ಲಿ ನೀವು ಯಾವಾಗ ಬೇಕೋ ಬಂದು ತಗೊಂಡು ತಿಂದು ಟೇಸ್ಟ್ ನೋಡೋದು. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಬಂಡೆನೆ ಕೊರೆದು ಮಣ್ಣ ರೆಡಿ ಮಾಡಂತ ಒಂದು ಏಕೈಕ ಫಿಶ್ ಇದು. ಇದು ಬಂದು ರೆಡ್ ಸ್ನ್ಯಾಪರ್. ರೆಡ್ ಸ್ನ್ಯಾಪರ್ ಅಲ್ಲಿ ಸುಮಾರು ಕ್ಯಾಟಗರಿ ಬರುತ್ತೆ. ಸಾಫ್ಟ್ ಶೆಲ್ ಬರುತ್ತೆ, ಥಿಕ್ ಶೆಲ್ ಬರುತ್ತೆ, ಸೀದ್ ಬರುತ್ತೆ, ಬ್ಯಾಕ್ ವಾಟರ್ದು ಬರುತ್ತೆ. ಸೊ ಈ ರೆಡ್ ಸ್ನ್ಯಾಪರ್ ಬಂದು ನಮಗೆ ಸಾರಿಗೆ ಆಗಲಿ ಇಲ್ಲ ಫ್ರೈ ಮಾಡೋಕ್ಕೆ ಎಲ್ಲ ರೀತಿಯಲ್ಲೂ ಯೂಸ್ ಮಾಡ್ಬೋದು. ಸ್ಪೆಷಲಿ ಗ್ರಿಲ್ಲಿಗೂ ಚೆನ್ನಾಗಿರುತ್ತೆ. ಆಮೇಲೆ ಫಿಂಗರ್ ಕಟ್ಟು ತುಂಬಾ ಹೆಲ್ದಿ ಫುಡ್. ಇದ್ರ ಬಗ್ಗೆ ಚೆನ್ನಾಗಿ ತಿಳ್ಕೋಬೇಕು. ಆ ಥರ ಎಲ್ಲ ಇದ್ರೆ ಬಂದು ನಮ್ಮ ಶಾಪಲ್ಲಿ ವಿಸಿಟ್ ಮಾಡಿ. ಸೊ ಅಂದ್ರೆ ಇಲ್ಲಿ ಕೆಲವೊಂದು ಫಿಶ್ಗಳೆಲ್ಲ ಯಾವ ಥರ ಅಂದ್ರೆ ಕಾಯಿಲೆಗಳನ್ನ ಗುಣಪಡಿಸ್ತವೆ ಕೆಲವೊಂದು ಫಿಶ್ಗಳಲ್ಲಿ. ಅದ್ರ ಬಗ್ಗೆ ತಿಳ್ಕೊಂಡು ನಾವು ತಿನ್ಬೇಕು. ಸುಮ್ಮನೆ ಯಾವುದೋ ದೊಡ್ಡದಾಗ ಕಾಣಿಸ್ತು ಚಿಕ್ಕದಾಗ ಕಾಣಿಸ್ತು ರೇಟ್ ಕಡಿಮೆ ಇದೆ ಅಂದ್ಬಿಟ್ಟು ಅವಾಗ ತಿನ್ಬಿಟ್ರೆ ಅವ್ರು ಅವಾಗ ಹೇಳಿದ್ರಲ್ಲ ಒಂದು ಏನಂತಾರೆ ಊದ್ಕೊಂಡ್ಬಿಡು, ಕಾಲು ಊದ್ಕೊಂಡ್ಬಿಡೋದು, ಯೂರಿಕ್ ಆ್ಯಸಿಡ್, ಲೈಕ್ ಆ ಥರ ಎಲ್ಲ ಡಿಫ್ರೆಂಟ್ ಇದರಲ್ಲೂ ಕೂಡ ಸೆಕ್ಷನ್ಸ್ಗಳಿದೆ. ಸೊ ನಾವು ಏನಾರ ತಿನ್ಬೇಕಾದ್ರೆ ಅದ್ರ ಬಗ್ಗೆ ತಿಳ್ಕೊಂಡು ರಿಸರ್ಚ್ ಮಾಡಿ ಆಮೇಲೆ ಬಂದು ತಿನ್ನಬೇಕು. ಸೊ ಅದ್ರ ಬಗ್ಗೆ ತಿಳ್ಕೊಬೇಕು ಅಂದರೆ ಪ್ರೈಮ್ ಕಟ್ಗೆ ವಿಸಿಟ್ ಮಾಡಿ. ಇವರೆಲ್ಲ ಡೀಟೇಲ್ಸ್ ಹೇಳ್ತಾರೆ ನಿಮಗೆ, ಯಾವುದಕ್ಕೆ ಯೂಸ್ ಮಾಡ್ಕೋಬೇಕು, ಏನಕ್ಕೆ ಸಾಂಬಾರ್ಗೆ ಬೇಕಾ, ಸಾಂಬಾರು ಅನ್ನೋದಕ್ಕಿಂತ ಯಾವ ಕಾಯಿಲೆಗೆ ಏನು ಫಿಶ್ ಅಂತ ಇದರಲ್ಲೇ ಕ್ಯೂರ್ ಮಾಡ್ಕೊಡು. ಮೆಡಿಸಿನ್ ಥರ ಲೆಕ್ಕಾಚಾರ ಅಲ್ಲ. ಇವ್ರು ಯೂಟ್ಯೂಬ್ ಚಾನಲ್ ಇದೆ ಪ್ರೈಮ್ ಕಟ್ ಅಂತೇಳಿ, ಆ ಚಾನಲ್ಗೆ ಹೋದ್ರೆ ನಿಮ್ಗೆಲ್ಲ ಗೊತ್ತಾಗುತ್ತೆ ಕಂಪ್ಲೀಟ್ ಡೀಟೇಲ್ಸು. ಪ್ರತಿಯೊಂದು ಫಿಶ್ ಬಗ್ಗೆನೂ ಕೂಡ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ. ಸೊ ನೀವು ಅಲ್ಲೂ ಚೆಕ್ ಮಾಡ್ಬೋದು. ಇದೆಲ್ಲ ಬಂದು ಗ್ರೂಪರ್ ಕ್ಯಾಟಗರಿ. ಇದರಲ್ಲಿ ಬಂದು ಸ್ಪಾಟೆಡ್ ಬರುತ್ತೆ, ಪ್ಲೈನ್ ಬರುತ್ತೆ, ರೆಡ್ ಬರುತ್ತೆ, ಬ್ಲೂ ಬರುತ್ತೆ. ಗ್ರೂಪರ್ ಅಲ್ಲಿ ಸುಮಾರು ವೆರೈಟಿ ಬರುತ್ತೆ. ಅರೇಬಿಯನ್ ಕಂಟ್ರಿಗೆ ಎಕ್ಸ್ಪೋರ್ಟ್ ಹೋಗುತ್ತೆ ಇಂಡಿಯಾದಿಂದ. ಸೊ ಆದ್ರಿಂದ ಇದು ನೋಡೋಕ್ ಸಣ್ಣದಿದ್ರು ಇದು ಬಂದು ತುಂಬಾ ರೇಟ್ ಹೋಗುತ್ತೆ. ಮೀಟ್ ಬಂದು ತುಂಬಾ ಸಾಫ್ಟ್ ಆಗಿರುತ್ತೆ. ಅತಿ ವೇಗವಾಗಿ ಆ ಮಸಾಲೆ ಆ ಮೀಟಿಗೆ ಹಿಡ್ಕೊಳ್ಳುತ್ತೆ. ಸೊ ಈಗ ಮನೆಗೆ ತಗೊಂಡೋದ್ರಿ, ಮೀನ್ ತಗೊಂಡೋದ್ರಿ, ಸಾಂಬಾರ್ ಮಾಡಿದ್ರೆ ಸಾಂಬಾರ್ಗೂ ಮೀನ್ಗೂ ಏನೂ ಸಂಬಂಧ ಇಲ್ಲ, ಟೇಸ್ಟ್ಗಳು ಗೊತ್ತಾಗ್ತಾನೆ ಇಲ್ಲ ಅಂತೀರಾ. ಬಟ್ ಈ ಫಿಶ್ಗಳು ನೀವು ಯೂಸ್ ಮಾಡ್ಬೋದು. ಸಿಂಗಲ್ ಬೋನೆ ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲಿ ಮಸಾಲೆ ಇದಕ್ಕೆ ಹಿಡಿಯುತ್ತೆ. ಟೈಗರ್ ಇದ್ದಂಗೆ ಐತೆ ಮೇಲ್ಗಡೆ ಎಲ್ಲ ಚುಚ್ಚುಕೆ. ಇದು ಆಕ್ಸಿಜನ್ ಇಲ್ಲದೆ ಅಂದ್ರೆ ಸಮುದ್ರದಿಂದ ನೀರಿಂದ ಹೊರಗಡೆ ಆಕ್ಸಿಜನ್ ಇಲ್ಲದೆ ಸರಿ ಸುಮಾರು 3 ಗಂಟೆಯಿಂದ ಕೆಲವು ಮೀನುಗಳು 20 ಗಂಟೆ ತನಕ ಜೀವಂತವಾಗಿರುತ್ತೆ. ಅಂದ್ರೆ ಅದ್ರ ಸೈಜ್ಗೆ ಅನುಸಾರವಾಗಿ ಆಕ್ಸಿಜನ್ ಪವರ್ ಇದಕ್ಕೆ ಸ್ವಲ್ಪ ಜಾಸ್ತಿ ಇದೆ. ಆದ್ರೆ ಇದು ನಿಮ್ಗೆ ಬಾಯಿ ನೋಡಿದ್ರೆ ಗೊತ್ತಾಗ್ಬೋದು. ಇದ್ರದ್ದು ಆಕ್ಸಿಜನ್ ಪವರ್ ಬಂದು ಒಂಥರ ಬೆಲೂನ್ ತರ ಬರುತ್ತೆ. ಇದರಲ್ಲಿ ಸತ್ತೋಗಕ್ಕೆ ಚಾನ್ಸ್ ಇಲ್ಲ. ತುಂಬಾ ಹೊತ್ತು ನೀರೆಲ್ಲ ಉಳಿಸ್ಕೊಳ್ಳುವಂತ ಮೀನಿದು. ಇದು ಬಂದು ವೈಟ್ ಮಾಂಜಿ. ಬೇರೆ ಶಾಪ್ಗಳಲ್ಲಿ ಇಲ್ದಿರುವಂತ ಹೆಲ್ತ್ ಬೆನಿಫಿಟ್ ಮೀನುಗಳು ಯಾವ್ದ್ಯಾವ್ದು ಅದು ನಮ್ಮ ಶಾಪಲ್ಲಿ ಇರುತ್ತೆ. ನೀವು ಧಾರಾಳವಾಗಿ ಫ್ರೆಶ್ ಆಗಿರೋದನ್ನ ಡೈಲಿ ಬಂದು ವಿಸಿಟ್ ಮಾಡಿ ತಗೋಬಹುದು, ಇಲ್ಲ ನಮ್ಮ ಆ್ಯಪ್ ಅಲ್ಲಿ ನಿಮ್ಗೆ ಬುಕ್ ಮಾಡ್ಕೋಬಹುದು. ಇದಕ್ಕೆ ಬಂದು ಪರ್ಲ್ ಸ್ಪಾಟ್ ಅಂತ ಹೇಳ್ತೀವಿ. ಇದು ಬ್ಯಾಕ್ ವಾಟರ್ ಫಿಶ್. ಇದು ಅತಿಯಾಗಿ ಯಾರು ಯೂಸ್ ಮಾಡ್ತಾರೆ ಅಂದ್ರೆ ಕೇರಳಿಯನ್ಸ್. ಅವರಿಗೆ ಕರಿಮೀನು ಅವ್ರ ತಟ್ಟೆಯಲ್ಲಿ ಇದ್ರೇನೆ ಅವ್ರಿಗೊಂದು ತೃಪ್ತಿ. ಆ ಉಪ್ಪಿನಕಾಯಿ ಇದ್ದಂಗೆ. ಸರ್ ಇದ್ರ ಹೆಸರು ಬಂದು ಗ್ರೀನ್ ಕೋಲಾ ಅಂತ ಹೇಳ್ತಾರೆ. ಅದೇ ತರ ಗ್ರೀನ್ ಶೀಲಾ ಅಂತ ಒಂದೊಂದ್ ಕಡೆ ಒಂದೊಂದು ಹೆಸರು ಹೇಳ್ತಾರೆ. ಓಕೆ, ಈ ಮೀನಿದು ಮೇಲ್ಗಡೆ ಯಾವ ತರ ಗ್ರೀನ್ ಕಲರ್ ಇದೆಯೋ ನಿಮ್ ನೋಡ್ಕೋಬಹುದು. ಯಾವ ತರ ಗ್ರೀನ್ ಕಲರ್ ಇದೆಯೋ
ಅದೇ ತರ ಇದರ ಮುಳ್ಳು ಅದೇ ತರ ಒಂದು ಗ್ರೀನ್ ಕಲರ್ ಇರುತ್ತೆ. ಓ ಗ್ರೀನ್ ಕಲರ್ ಮುಳ್ಳು. ಹೌದೌದು. ಕರೆಕ್ಟ್. ಇದ್ರದ್ದು ಮೀಟ್ ಅಲ್ಲ, ಇದರ ಒಳಗಡೆ ಇರುವಂತ ಬೋನ್ ಮುಳ್ಳುಗೂ ಗ್ರೀನ್ ಕಲರ್ ಇರುತ್ತೆ. ನಮ್ಮ ಅನುಭವದಲ್ಲಿ ಏನಾಗುತ್ತೆ ಅಂದ್ರೆ ಕೆಲವು ಕಸ್ಟಮರ್ ತಗೊಂಡ್ ಹೋಗ್ತಾರೆ, ಆಮೇಲೆ ಅದು ಗ್ರೀನ್ ಕಲರ್ ಇರೋದಾಗ ಇಲ್ಲ ಇದೇನೋ ವಿಷ ಇರೋ ಮೀನು ಅಂತೇಳಿ ರಿಟರ್ನ್ ತಗೋ ಬಂದಿದ್ದ ಅನುಭವಗಳು ನಮ್ಗೆ ಸುಮಾರು ಇದೆ. ನಿಜವಾಗ್ಲೂ ಈ ಮುಳ್ಳು ಬಂದು ಗ್ರೀನ್ ಕಲರ್ ಆಗಿ ಇದ್ದೇ ಇರುತ್ತೆ. ಬಟ್ ಆ ಕಲರ್ ಇದೆ ಅಂತೇಳಿ ಅದಕ್ಕೂ ವಿಷ ಸಂಬಂಧಪಟ್ಟಂಗೆ ಏನೂ ಇಲ್ಲ. ಬಟ್ ಟೇಸ್ಟ್ ಬಂದು ತುಂಬಾ ಚೆನ್ನಾಗಿರುತ್ತೆ. ಸ್ಪೆಷಲಿ ಬಂದು ಇದು ಫ್ರೈಗೆ ಚೆನ್ನಾಗಿರುತ್ತೆ. ಕರಿ ಮಾಡಿದ್ರೆ ಒಂದು ಉಪ್ಪು ಹಿಡಿಯೋ ಥರ ಒಂಥರ ಫೀಲ್ ಆಗುತ್ತೆ. ಇಲ್ಲ ಟೈಮ್ ತೊಗೊಂಡು ಮಾಡಬೇಕು. ನಾಳೆ ನೀವು ಯೂಸ್ ಮಾಡೋದಾದ್ರೆ ಇವತ್ತೇ ಕರಿ ಮಾಡಿ ಇಟ್ಕೊಂಡ್ರೆ ನಾಳೆಗೆ ಮಸಾಲೆ ಹಿಡಿಯುತ್ತೆ. ಸಡನ್ ಆಗಿ ನಾವು ಕರಿ ಮಾಡಿದ್ರೆ ಟೇಸ್ಟ್ ಕರಿಗೆ ಚೆನ್ನಾಗಿರಲ್ಲ, ಫ್ರೈಗೆ ಚೆನ್ನಾಗಿರುತ್ತೆ. ಸರ್ ಇದು ತೆಂಡೂಲ್ಕರ್ ಬ್ಯಾಟ್ ಏನ್ ಹೇಳಿ? ಬ್ಯಾಟ್ ಮಹಿ ಬ್ಯಾಟ್. ಇದ್ರ ಹೆಸರು ಬಂದು ಮಹಿ. ನಮ್ಮ ಧೋಣಿದು ತುಂಬಾ ಫೇವ್ರೆಟ್ ಫಿಶ್ ಅಂತ ಹೇಳ್ಬೋದು. ಸುಮ್ಮನೆ ಹೇಳೋದನ್ನೆಲ್ಲ ಸೀರಿಯಸ್ ಆಗಿ ತಗೋಬೇಡಿ. ಹೆಸರಿಗೆ ಸಂಬಂಧಪಟ್ಟ ಇದ್ದಿದ್ದಾಗೆ ಹೇಳ್ತಾ ಇರೋದು. ಇದು ಬಂದು ಸಿಂಗಲ್ ಬೋನ್ ಸಾಫ್ಟ್ ಮೀಟ್ ಕ್ಯಾಟಗರಿ ಮೀನು. ಇದಕ್ಕೆ ಮಹಿ ಅಂತಾರೆ, ಪರ್ಲಾ ಅಂತಾರೆ, ಪಪ್ಪನ್ಸ್ ಅಂತ ಹೇಳ್ತಾರೆ. ಒಂದೊಂದು ಊರಲ್ಲಿ ಒಂದೊಂದು ಹೆಸರು ಹೇಳ್ತಾರೆ. ಇದು ಜಾಸ್ತಿಯಾಗಿ ನೀವು ಸ್ಟಾರ್ ಹೋಟೆಲ್ಗಳಲ್ಲಿ ಫಿಲೆ ಮಾಡಿ ಯೂಸ್ ಮಾಡ್ಕೋತಾರೆ. ಬೋನ್ಲೆಸ್ ಮಾಡಿ ಫಿಂಗರ್ ಕಟ್ಟು ಅದೆಲ್ಲ ಮಾಡ್ಕೊಂಡು ಈ ಮೀನನ್ನ ಯೂಸ್ ಮಾಡ್ತಾರೆ. ಯಾರಿಗೆ ಬೇಕಾರೋ ಸಾಧಾರಣ ವ್ಯಕ್ತಿಗಳಿಗೆಲ್ಲ ಸಾಧಾರಣವಾಗಿ ತಗೋಬಹುದು. ಮಕ್ಕಳಿಗೆಲ್ಲ ಬೋನ್ಲೆಸ್ ಬೇಕು, ಇನ್ನ ಫಿಲೆ ಬೇಕು ಅಂದ್ರೆ ಈ ಮೀನುಗಳನ್ನು ಯೂಸ್ ಮಾಡ್ಕೋಬಹುದು. ಬ್ಯಾಟಿಂಗ್ ಬ್ಯಾಟ್ ತರ ಯೂಸ್ ಮಾಡೋದು. ಇದು ಬಂದು ನಾರ್ತ್ ಈಸ್ಟ್ ಸ್ಪೆಷಲ್ ಐಟಮ್ಸ್. ಇದಕ್ಕೆ ಬಂದು ಚೀತಲ್ ಫಿಶ್ ಅಂತ ಹೇಳ್ತಾರೆ. ಸೊ ಅವ್ರದ್ದು ಸುಮಾರು ಇದೆ, ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ರೆ ಟೈಮ್ ತುಂಬಾ ಬೇಕಾಗುತ್ತೆ. ಸುಮಾರು ವೆರೈಟಿ ಇದೆ. ಇದು ಬಂದು ತೇಂಗಡ, ವೈಟ್ ತೇಂಗಡ ಅಂತ ಹೇಳ್ತಾರೆ. ಇದು ಬಂದು ಅವ್ರ ದೇಸಿ ತೇಂಗಡ. ಸೊ ನಾನು ಇದನ್ನೆಲ್ಲ ನಿಮ್ಗೆ ಯಾಕೆ ತೋರಿಸ್ತಾ ಇದ್ದೀನಿ ಅಂದ್ರೆ ಪ್ರತಿ ಒಂದು ಐಟಮು ನಮ್ಮ ಶಾಪಲ್ಲಿ ಬಂದ್ರೆ ನಿಮ್ಗೆ ಎಲ್ಲಾ ತರದ ವೆರೈಟಿ. ಇದೆಲ್ಲ ನೋಡಕ್ ಒಂದೇ ತರ ಇದ್ರೆ ಬೇರೆ ಬೇರೆ ಮೀನು. ಇದಕ್ಕೆ ಅವ್ರು ಪಾರ್ಶೆ ಮೀನು ಅಂತ ಹೇಳ್ತಾರೆ, ಇದಕ್ಕೆ ಚಾರಾಪುನ ಅಂತ ಹೇಳ್ತಾರೆ, ಇದಕ್ಕೆ ಬಾಟ, ಕಾಂಚ್ಕಿ, ಕಜೂಲಿ, ಈ ತರ ಸುಮಾರು ವೆರೈಟಿ ಬರುತ್ತೆ. ಸೊ ನಮ್ಮ ಶಾಪಿಗೆ ಬಂದ್ರೆ ನಿಮ್ಗೆ ನಾನು ಹೇಳ್ದಂಗೆ 70 to 100 ವೆರೈಟಿ ಪ್ರತಿದಿನ ಇದ್ದೇ ಇರುತ್ತೆ. ಕ್ವಾಲಿಟಿನೂ ತುಂಬಾ ಚೆನ್ನಾಗಿರುತ್ತೆ. ಯಾವತ್ತ ತಗೊಂಡೋಗಿ ನಿಮ್ಗೆ ಏನಾದ್ರು ಸ್ಪೆಲ್ಲಿಂಗ್ ಮಿಸ್ಟೇಕ್ ಅದು ಇಡ್ಸ್ಲಿಲ್ಲ ಅನ್ನೋದಾದ್ರೆ 100% ರಿಪ್ಲೇಸ್ಮೆಂಟ್ ಸಿಗುತ್ತೆ. ತಗೊಂಡೋಗಿ ಕಷ್ಟಪಟ್ಟು ಕುಕ್ ಮಾಡಿ ಅದನ್ನ ತಗೊಂಡು ಬಿಸಾಡುವಂತ ಒಂದು ಸಿಚುವೇಶನ್ಗೆ ನಾವು ನಿಮ್ಗೆ ಬಿಡಲ್ಲ. ಸೊ ಚೆನ್ನಾಗಿಲ್ಲ ಅಂದ್ರೆ ಅದು ನಾವು ಮಾರೋದಕ್ಕೆ ನಿಲ್ಲಲ್ಲ. ಸೊ ನಮ್ಮ ಅಂಗಡಿಯಲ್ಲಿ ಯಾವತ್ತೂ ನಿಮಗೆ ಫ್ರೆಶ್ ಆಗಿ ಸಿಗುತ್ತೆ. ಅದು ಆ್ಯಪಲ್ಲೂ ಸಿಗುತ್ತೆ. ಇನ್ನೊಂದು ವಿಶೇಷತೆ ನಮ್ಮ ಆ್ಯಪ್ದು ಏನಿದೆ ಅಂದ್ರೆ ನೀವೇನು ನಮ್ಮ ಶಾಪಲ್ಲಿ ಏನು ರೇಟ್ ಇದೆಯೋ ಅದೇ ರೇಟು ನನ್ನ ಆ್ಯಪಲ್ಲೂ ಇರುತ್ತೆ. ಪ್ರೈಮ್ ಕಟ್ ಆ್ಯಪಲ್ಲಿ. ಬೇರೆ ಆ್ಯಪ್ಗಳಲ್ಲಿ ಏನಾಗುತ್ತೆ ಅಂದ್ರೆ ಶಾಪಲ್ಲಿ ಒಂದು ರೇಟ್ ಇರುತ್ತೆ, ಆ್ಯಪ್ಗಳಲ್ಲಿ ಒಂದು ರೇಟ್ ತೋರಿಸುತ್ತೆ. ಸೊ ನೀವು ಚೆಕ್ ಮಾಡಿ, ಡೌನ್ಲೋಡ್ ಮಾಡಿ ಚೆಕ್ ಮಾಡಿ, ನಿಮ್ಗೆ ಗೊತ್ತಾಗುತ್ತೆ ನಮ್ಮ ಪ್ರೈಸ್ ಏನಿದೆ. ಪ್ರೈಸ್ ಕಮ್ಮಿ ಇದೆ ಅಂತೇಳಿ ಕ್ವಾಲಿಟಿಗೆ ಏನೂ ಕಮ್ಮಿ ಮಾಡಲ್ಲ. ಬೆಸ್ಟ್ ಕ್ವಾಲಿಟಿನೇ ನಿಮಗೆ ಕೊಡ್ತೀವಿ. ನಿಮ್ಗೆ ಏನಾರು ಅಭ್ಯಂತರ ಇದ್ರೆ ತಗೊಂಡೋಗಿದ್ರಲ್ಲಿ ಅದು ನಿಮ್ಗೆ ಹಾಗೆ ನಿಮ್ಗೆ ರಿಪ್ಲೇಸ್ಮೆಂಟ್ ನಿಮ್ಗೆ ಸಿಗುತ್ತೆ. ನೋಡಿ ಬಟ್ಟೆಲಿ ರೀಪ್ಲೇಸ್ ಮಾಡೋದು ಉಂಟು, ಪ್ರಾಡಕ್ಟ್ಸ್ ಅಲ್ಲಿ ರೀಪ್ಲೇಸ್ ಮಾಡೋದು ಉಂಟು. ಫಾರ್ ದಿ ಫಸ್ಟ್ ಟೈಮ್ ನಾನು ಕೇಳ್ತಾ ಇರೋದು ಫಿಶ್ ಅಂದ್ರೆ ಊಟದಲ್ಲೂ ಕೂಡ ರೀಪ್ಲೇಸ್ ಮಾಡ್ತಾರಂತೆ. ಅಂದ್ರೆ ನಿಮ್ಗೆ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ, ಚೆನ್ನಾಗಿಲ್ಲ ಅಂದ್ರೆ ನಿಮ್ಗೆ ಆ ತರ ಫೀಲ್ ಆಗಿಲ್ಲ ಅಂತ ಹೇಳಿದ್ರೆ, ಸೊ ಅದನ್ನು ಕೂಡ ರೀಪ್ಲೇಸ್ ಮಾಡೋ ಒಂದು ಆಪ್ಷನ್ ಇದೆ ಇವ್ರ ಹತ್ರ. ಸೊ ಇದು ಕ್ರೇಜಿ ಪಾರ್ಟ್ ಹೇಳ್ಬೇಕಂದ್ರೆ. ಇದಕ್ಕೆ ಬಂದು ಆಕ್ಟೋಪಸ್ ಅಂತ ಹೇಳ್ತಾರೆ. ಸ್ಕ್ವಿಡ್ ಕ್ಯಾಟಗರಿಯಲ್ಲಿ ಬರುತ್ತೆ. ಇದು ಜ್ಯೂಸಿ ಆಗಿರುತ್ತೆ ಮೀಟು, ಬಟ್ ರಿಂಗ್ ತರ ಕಟ್ ಮಾಡೋ, ನಮ್ಮ ಮಾಮೂಲಿ ಸ್ಕ್ವಿಡ್ ತರ ರಿಂಗ್ ತರ ಕಟ್ ಮಾಡೋಕ್ಕಿಂತ ಇದು ಬಂದು ನಮಗೆ ಸ್ಕ್ವೇರ್ ಆಗಿ ಕಟ್ ಮಾಡಿ ಫಸ್ಟ್ ಒಂದು ಹಾಫ್ ಬಾಯ್ಲ್ ಮಾಡಿ ಆಮೇಲೆ ತಗೊಂಡ್ರೆ ನಾರ್ಮಲ್ ಆಗಿ ನೀವು ಕುಕ್ ಮಾಡೋ ತರ ಮಾಡಿದ್ರೆ ಇದು ರಬ್ಬರಿಶ್ ಆಗಿ ಫೀಲ್ ಆಗಲ್ಲ. ಒನ್ ಟೈಮ್ ನೀವು ಒಂದೇ ಟೈಮು ಅಂದ್ರೆ ಮಸಾಲೆ ಎಲ್ಲ ಬೇಯೋ ತರ ಇದು ಬೇಯಬೇಕು ಅನ್ನೋ ರೀತಿಯಲ್ಲಿ ಹಾಕ್ಬಿಟ್ರೆ ಏನಾಗುತ್ತೆ, ತುಂಬಾ ಹಾರ್ಡ್ ರಬ್ಬರ್ ತರ ಇರುತ್ತೆ ಮೀಟು. ಇದಕ್ಕೆ ಯಾವುದೇ ಒಂದು ಹಲ್ಲಾಗ್ಲಿ, ಏನ್ ಹೇಳೋದು, ಒಂದು ಕೊಂಬಾಗ್ಲಿ ಅಂದ್ರೆ ಯಾವ್ದಾದ್ರು ಫಿಶ್ ಬಂದು ಅಟ್ಯಾಕ್ ಮಾಡೋ ಸಂದರ್ಭದಲ್ಲಿ ಅದನ್ನ ಎದುರಿಸುವಂತ ಯಾವುದೇ ಒಂದು ಇದನ್ನು ದೇವ್ರು ಇದಕ್ಕೆ ಕೊಟ್ಟಿಲ್ಲ. ಸೊ ಅದಕ್ಕೆಲ್ಲ ಸೇರಿ ಒಂದು ಸ್ಟ್ರಾಂಗ್ ಐಟಮ್ ಅವ್ರಿಗೆ ಏನ್ ಕೊಟ್ಟಿದ್ದಾರೆ ಅಂದ್ರೆ ನೀವು ಇಲ್ಲಿ ನೋಡ್ಕೋಬಹುದು. ಒಂದು ಮಸಿ ಇರುತ್ತೆ ನೋಡಿ, ಬ್ಲಾಕ್ ಮಶ್. ಸೊ ಇಲ್ಲಿ ನೋಡ್ತಾ ಇದೀರಾ ನೀವು. ಇದನ್ನ ಏನ್ ಮಾಡುತ್ತೆ ಅಂದ್ರೆ ಇದು ಯಾವ್ದಾದ್ರು ಫಿಶ್ಗಳು ಇದನ್ನ ಅಟ್ಯಾಕ್ ಮಾಡೋ ಸಂದರ್ಭದಲ್ಲಿ ನೀರಲ್ಲಿ ಆತರ ಫುಲ್ ಆಗಿ ಸ್ಪ್ರೆಡ್ ಮಾಡುತ್ತೆ. ಈ ಸ್ಪ್ರೆಡ್ ಮಾಡೋ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಹತ್ರದಲ್ಲಿರೋ ಮೀನಿಗೆ ಅಂದ್ರೆ ಬರುವಾಗ ಅವುಗಳ ಕಣ್ಣು ಉರಿಯುತ್ತೆ. ಸೊ ಯಾವ್ದು ಇದಕ್ಕೆ ಅಟ್ಯಾಕ್ ಮಾಡಕ್ ಬರಲ್ಲ. ಇವುಗಳೆಲ್ಲ ನೋಡಿದ್ರೆ ನಮ್ಗೆ ಹತ್ರ ಅನ್ಸುತ್ತೆ ತುಂಬಾ ವಿಚಿತ್ರವಾಗಿರುತ್ತೆ. ನೀವು ನೋಡ್ತಿರಲ್ಲ, ಇದಕ್ಕೆ ನೋಡಿ ಯಾವ್ದಾರು ಒಂದು ಬಂದು ಮೀನುಗಳು ಬಂದು ಅಟ್ಯಾಕ್ ಮಾಡಿದ್ರೆ ಇವುಗಳಿಗೆ ಬರೀ ಮಾಂಸ, ಇದು ಬೇರೆ ಏನಿಲ್ಲ ಇದರಲ್ಲಿ. ಗ್ರೀಸ್ ಇದ್ದಂಗೆ ಇದೆ ಸೇಮ್ ಇದು. ಸೊ ಇದೇನಾಗುತ್ತೆ, ನೀರಲ್ಲಿ ಸ್ಪ್ರೆಡ್ ಮಾಡುತ್ತೆ. ಇದನ್ನ ಮಾಡಿದ್ರೆ ಆ ಸುತ್ತಮುತ್ತ ಏನು ಕಾಣಲ್ಲ, ಫುಲ್ಲು ಬ್ಲ್ಯಾಕ್ ಆಗುತ್ತೆ. ಇದ್ರದ್ದು ವಿಶೇಷತೆ ಏನು ಅಂದ್ರೆ ತುಂಬಾ ಕ್ಯಾಲ್ಸಿಯಂ ಇರುವಂತ ಮೀನು. ಇದು ತುಂಬಾ ಕ್ಯಾಲ್ಸಿಯಂ ಇರುತ್ತೆ. ನಾನು ಹೇಳದಂಗೆ ಒಂದೊಂದು ಮೀನ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ಬೇಕು ಅಂದ್ರೆ ಒಂದ್ ದಿವಸ ಬೇಕು. ಎಕ್ಸ್ಪ್ಲೈನ್ ಮಾಡಕ್ ಟೈಮ್ ಇಲ್ಲ ಅನ್ನೋದಕ್ಕೋಸ್ಕರ ನಾನು ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ. ಈ ಓವರ್ ಆಲ್ ಬೇಕಾದ್ರೆ ಎಲ್ಲಾ ಮೀನುಗಳು ನಿಮ್ಗೆ ನೋಡ್ಬೋದು. ಅಂದ್ರೆ ಸಾಧಾರಣವಾಗಿ ಎಲ್ಲಾ ಅಂಗಡಿಗಳಲ್ಲೂ ಇಲ್ದೇ ಇರುವಂತ ಐಟಮ್ಗಳ ಬಗ್ಗೆನ ನಾನು ಹೇಳ್ಕೊಂಡ್ ಬಂದಿದ್ದೀನಿ. ಯಾವ ಮೀನ್ ಯಾರು ತಿನ್ಬೋದು, ಯಾರು ತಿನ್ಬಾರ್ದು, ಯಾರಿಗೆ ಹೆಲ್ತ್ ಒಳ್ಳೇದು, ಯಾರು ಅವಾಯ್ಡ್ ಮಾಡಬೇಕು, ಆ ಥರ ಮೀನುಗಳ ಬಗ್ಗೆ ಕಂಪ್ಲೀಟ್ ಡೀಟೇಲ್ ನಾವು ಅದ್ರ ಬಗ್ಗೆ ಕೊಟ್ಟಿದ್ದೀವಿ. ನಮ್ಮಿಂದ ಆದಷ್ಟು ಇನ್ನೂ ವಿಡಿಯೋಸ್ ಬರುತ್ತೆ. ಸದ್ಯಕ್ಕಿರೋ ವಿಡಿಯೋಗಳಲ್ಲಿ
ಯಾವ್ದು ಯೂಸ್ ಮಾಡ್ಬೋದು, ಯಾವ್ದು ಬಿಡಬೇಕು ಅನ್ನೋದನ್ನ ಡೀಟೇಲ್ ಆಗಿ ಹೇಳಿದ್ದೀವಿ. ಡನ್ ಸರ್, ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ ಇವಾಗ ಎಷ್ಟು ವೆರೈಟೀಸ್ ಆಫ್ ಫಿಶ್ಗಳನ್ನ ನೋಡಿದ್ರಿ ಅಂತೇಳಿ. ಹಂಗೆ ಹೇಳ್ಕೊಂಡು ಕುತ್ಕೊಂಡ್ರೆ 1 hour ಅಲ್ಲ 2 hour ಅಲ್ಲ ಹೇಳಿದ್ರಲ್ಲ ದಿನಗಟ್ಟಲೆ ಬೇಕು ಇಲ್ಲಿರೋ ವೆರೈಟೀಸ್ಗಳನ್ನ ನೋಡಬೇಕು ಅಂದರೆ. ಇವೆಲ್ಲ ಬಂದು ಇಲ್ಲಿ ಸಿಗೋಂಥ ಫಿಶ್ಗಳು. ಇನ್ನೂ ಡೀಟೇಲ್ಸ್ ಬೇಕಿದ್ರೆ ಪ್ರೈಮ್ ಕಟ್ ಚಾನಲ್ ಯೂಟ್ಯೂಬ್ ಚಾನಲ್ ಇದೆ, ಅಲ್ಲೋಗಿ ಚೆಕ್ ಮಾಡಿ. ಇದ್ರದ್ದು ಎಕ್ಸಾಕ್ಟ್ ಲೊಕೇಶನ್ ಬಂದು CV ರಾಮನಗರ, ಆಪೋಸಿಟ್ SBI ಬ್ಯಾಂಕ್ ಹತ್ರದಲ್ಲಿ ನಮ್ಮ ಸ್ಯಾವರಿ ಹೋಟೆಲು ಈ ಥರ ಎಲ್ಲ ಇದೆ. ಅದು ಅಲ್ಲದೆ ಗೂಗಲಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಲೊಕೇಶನ್ ಯಾವುದು ಅಂತೇಳಿ. ನಿಮಗೆ ಹೋಮ್ ಡೆಲಿವರಿ ಸಿಗುತ್ತೆ. ಅದೇ ಥರ ಬಂದು ಪರ್ಚೇಸ್. ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ನೀವು ಹೋಮ್ ಡೆಲಿವರಿ ತಗೊಳ್ಳಿ, ಬೇಡ ಅನ್ನಲ್ಲ. ಫಸ್ಟ್ ಟೈಮ್ ಒಂದ್ಸತಿ ನಮ್ಮ ಶಾಪಿಗೆ ವಿಸಿಟ್ ಮಾಡಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಫ್ರೆಶ್ನೆಸ್ ಇದೆ, ಯಾವ್ಯಾವ ಐಟಮ್ ಇಟ್ಟು ನಿಮಗೆ ನೋಡದೇ ಇರೋಂಥ ಸುಮಾರು ವೆರೈಟಿ ನೋಡ್ಬೋದು. ಸೊ ಒಂದ್ಸತಿ ನಮ್ಮ ಶಾಪಲ್ಲಿ ವಿಸಿಟ್ ಮಾಡಿ, ನೆಕ್ಸ್ಟ್ ಟೈಮಿಂದ ತಗೊಳ್ಳಿ. ಇವ್ರದ್ದು ಔಟ್ಲೆಟ್ಸ್ ಬಂದು ಟೋಟಲ್ ಆಗಿ 70+ ಔಟ್ಲೆಟ್ಸ್ ಇದೆ. 3 ಕಂಟ್ರೀಸಲ್ಲಿ ಇವ್ರದ್ದು ಔಟ್ಲೆಟ್ಗಳನ್ನ ಸ್ಪ್ರೆಡ್ ಮಾಡಿದ್ದಾರೆ. ಅಟ್ ಪ್ರೆಸೆಂಟು ಇವ್ರ 9th ಔಟ್ಲೆಟ್ ನಮ್ಮ ಬೆಂಗಳೂರಲ್ಲಿ. ಇವಾಗ ಲೊಕೇಶನ್ ಹೇಳಿದ್ರಲ್ಲ, ಆ ಲೊಕೇಶನ್ ಅಂದರೆ ಇಂದಿರಾನಗರ್ ಈ ಕಡೆ ಪಾರ್ಟಲ್ಲಿ ಲೊಕೇಟ್ ಆಗಿದೆ. ಇವಾಗ ಇನಾಗ್ರಲ್ ಆಫರ್ ಅಂತ ಹೇಳ್ಬಿಟ್ಟು ಕೆಲವೊಂದು ಆಫರ್ಸ್ಗಳಿದೆ. ರಘು ಫಿಶ್ಗಳು, ಆಮೇಲಿಂದ ಒಂದು 3-4 ವೆರೈಟೀಸ್. ಆ ಪಾಂಪ್ಲೆಟ್ನ ನೀವು ಡಿಸ್ಪ್ಲೇ ಮಾಡ್ತೀನಿ, ಇಲ್ಲಾಂದರೆ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ. ಅದು ಬಿಟ್ಟು 2000 ರೂಪೀಸ್ ಮೇಲೆ ಏನಾದರೂ ನೀವು ಪರ್ಚೇಸ್ ಮಾಡಿದ್ರೆ ನಿಮಗೆ 250 ರೂಪಾಯಿ ಇರೋ 1 kg ಚಿಕನ್ ಜಸ್ಟ್ 149 ರೂಪಾಯಿ ಕೊಡ್ತಿದ್ದಾರೆ. ಮತ್ತು ಇನ್ನು ಇವ್ರದ್ದು ಎಂಟೈರ್ ಡೀಟೇಲ್ಸ್ ಇನ್ನೊಂದು ಮೇನ್ ದೊಡ್ಡ ಔಟ್ಲೆಟ್ ಇದೆ ಅಂತ ಅಲ್ಲಿ ಹೋಗ್ಬಿಟ್ಟು ನಿಮಗೆಲ್ಲ ಎಕ್ಸ್ಪ್ಲೈನ್ ಮಾಡಿಸ್ತೀನಿ. ಸದ್ಯಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೆಕ್ಸ್ಟು ಸಿಗೋಣ. ಕಂಪ್ಲೀಟ್ ಡೀಟೇಲ್ಸ್ ತೋರಿಸ್ತೀನಿ. ಇದೇ ಥರ ಪ್ರತಿದಿನ ಒಂದೊಂದು ಡಿಫ್ರೆಂಟ್ ಜಾಗಗಳಿಗೆ ಹೋಗಿ ಡಿಫ್ರೆಂಟ್ ವೆರೈಟೀಸ್ಗಳು ನೀವು ನೋಡದಿರೋಂಥ, ನೀವು ಕೇಳಿದಿರೋಂಥ ಪ್ರತಿಯೊಂದನ್ನು ತೋರಿಸ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಷ್ಟೇ.